ವಿಜಯ್ ಹಜಾರೆ ಟ್ರೋಫಿ ಪಂದ್ಯಾವಳಿಗಳಿಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅನುಮತಿ ನಿರಾಕರಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು NCA ಕ್ರೀಡಾಂಗಣದಲ್ಲಿ ವಿಜಯ್ ಹಜಾರೆಯ ಏನು ದೆಹಲಿ ಮತ್ತು ಆಂಧ್ರ ನಡುವಿನ ಪಂದ್ಯಾವಳಿ ನಡೀತಾ ಇದೆ. ಇದರಲ್ಲಿ ಪ್ರಮುಖವಾಗಿ ಏನೊಂದು ವಿರಾಟ್ ಕೊಹ್ಲಿ ಸಹ ಭಾಗಿಯಾಗಿರ್ತಕ್ಕಂಥದ್ದು. ಹೀಗಾಗಿ ಏನೊಂದು NCA ಕ್ರೀಡಾಂಗಣದ ಸುತ್ತಮುತ್ತ ಸಹ ಒಂದು ಸಂಪೂರ್ಣ ಬಿಗಿ ಬಂದೋಬಸ್ತನ್ನು ಸಹ ಹಾಕಿಕೊಳ್ಳಲಾಗಿದೆ. ಜೊತೆಗೆ ಸಾರ್ವಜನಿಕರಿಗೂ ಸಹ ನಿರ್ಬಂಧವನ್ನು ಹೇರಿರ್ತಕ್ಕಂಥದ್ದು. ಈಗಾಗಲೇ ಏನು ಒಂದು ತಂಡ ದೆಹಲಿಯ ತಂಡ ಈಗಾಗಲೇ ಏನೊಂದು ಈ ಒಂದು ಕ್ರೀಡಾಂಗಣಕ್ಕೂ ಸಹ ಬಂದಿರತಕ್ಕಂಥದ್ದು. ಬೆಳಗ್ಗೆಯೇ ಸಹ ಏನೊಂದು 9 ಗಂಟೆಗೆ ಈ ಒಂದು ಪಂದ್ಯಾವಳಿ ಆರಂಭ ಆಗ್ತಾ ಇದೆ. ಹೀಗಾಗಿ ಏನೊಂದು ಬಸ್ಸಿನಲ್ಲಿ ಈಗಾಗಲೇ ಆಟಗಾರರು ಸಹ ಏನೊಂದು ಇದಕ್ಕೆ ಒಂದು ಕ್ರೀಡಾಂಗಣಕ್ಕೆ ಈಗಾಗಲೇ ಬಂದಿದ್ದಾರೆ. ಜೊತೆಗೆ ಏನು ಸಾರ್ವಜನಿಕರು ಹೆಚ್ಚಾಗಿ ಸೇರಬಾರ್ದು, ಜೊತೆಗೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅಂತಕ್ಕಂಥ ನಿಟ್ಟಲ್ಲಿ ಪೊಲೀಸರನ್ನು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ನಿಯೋಜನೆಯನ್ನು ಮಾಡಿರ್ತಕ್ಕಂಥದ್ದು. ಈಗ ನಾವು ದೃಶ್ಯಗಳಲ್ಲೂ ಸಹ ನೋಡ್ತಾ ಇರ್ಬೋದು. ಏನು ಒಂದು ಕ್ರೀಡಾಂಗಣದ ಮುಂಭಾಗದಲ್ಲಿ ನಾವಿದ್ದೀವಿ. ಏನು ಒಂದು ಕ್ರೀಡಾಂಗಣದ ಮುಂಭಾಗದಲ್ಲಿ ಜನ ವಿರಾಟ್ ಕೊಹ್ಲಿ ನೋಡೋದಕ್ಕೆ ಅಂತ ಬರ್ತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಒಂದು ರೀತಿಯ ಯಾವುದೇ ರೀತಿಯ ಒಂದು ಗುಂಪುಗಾರಿಕೆಯಿಂದ ಅಹಿತಕರ ಘಟನೆ ನಡೆಯಬಾರ್ದು ಅಂತಕ್ಕಂಥ ನಿಟ್ಟಲ್ಲಿ ಈಗಾಗಲೇ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಏನೀಗ ಬರ್ತಾ ಇರ್ತಕ್ಕಂಥ ಆಟಗಾರರು ಸಹ ಸೂಕ್ತ ಭದ್ರತೆಯೊಂದಿಗೆ ಏನೊಂದು ಕ್ರೀಡಾಂಗಣಕ್ಕೆ ಹೋಟೆಲ್ನಿಂದ ಕರ್ಕೊಂಡು ಬರ್ತಾ ಇರ್ತಕ್ಕಂಥ ಬಸ್ಗಳ ಮುಖಾಂತರ ಆಟಗಾರರು ಸಹ ಬಂದಿದ್ದಾರೆ. 9 ಗಂಟೆ ಸುಮಾರಿಗೆ ಮ್ಯಾಚ್ ಸಹ ಆರಂಭ ಆಗುತ್ತೆ. ಆದರೆ ಮ್ಯಾಚ್ ನೋಡೋದಕ್ಕೆ ಯಾರಿಗೂ ಸಹ ಅನುಮತಿಯನ್ನು ಕೊಟ್ಟಿಲ್ಲ. ಕೇವಲ ಆಟಗಾರರು ಮಾತ್ರ ಒಳಭಾಗದಲ್ಲಿ ಹೋಗಿ ಅಲ್ಲಿ ಮ್ಯಾಚನ್ನು ಆಡಲಾಗುತ್ತೆ. ಹೀಗಾಗಿ ಏನು ಸಂಪೂರ್ಣವಾಗಿ ಈ ಬಸ್ಗಳಲ್ಲೇ ಸಹ ಆಟಗಾರರು ಸಹ ಬಂದಿದ್ದಾರೆ. ಒಂದು ತಂಡದ ಆಟಗಾರರು ಈಗಾಗಲೇ ಬಂದು ಒಂದು ಕ್ರೀಡಾಂಗಣದ ಒಳಭಾಗದಲ್ಲಿದ್ದಾರೆ. ಈಗಾಗಲೇ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಒಳಭಾಗದ ಮತ್ತು ಹೊರಭಾಗ ಎರಡರಲ್ಲೂ ಸಹ ಒಂದು ಸಂಪೂರ್ಣ ಭದ್ರತೆಯನ್ನು ಸಹ ಏನು ಹಾಕ್ಕೊಂಡಿರ್ತಕ್ಕಂಥದ್ದು. ಇನ್ನು ನಾವು ಕ್ರೀಡಾಂಗಣದ ದೃಶ್ಯಗಳನ್ನು ಸಹ ನೋಡ್ತಾ ಇರ್ಬೋದು. ಏನು ಚಿನ್ನಸ್ವಾಮಿಯಲ್ಲಿ ಅನುಮತಿ ಕೊಡದ ಹಿನ್ನೆಲೆಯಲ್ಲಿ ಈ ಒಂದು NCA ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿಯ ಒಂದು ಕ್ರೀಡಾಂಗಣದಲ್ಲಿ ಇವತ್ತು ಪಂದ್ಯ ನಡೀತಾ ಇದೆ. ಈ ಪಂದ್ಯಕ್ಕೆ ದೃಶ್ಯಗಳು ಸಹ ನೋಡಿರ್ಬೋದು. ಎಲ್ಲ ಸಂಪೂರ್ಣ ಖಾಲಿ ಇರೋದು, ಯಾರಿಗೂ ಸಹ ಅನುಮತಿಯನ್ನು ಕೊಟ್ಟಿಲ್ಲ. ಜೊತೆಗೆ ಏನು ಅನುಮತಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರಿಗೆ ಮಾತ್ರ ಏನು ಒಂದು ಅನುಮತಿ ಪತ್ರ ಇರ್ತಕ್ಕಂಥವ್ರು ಹೊರತುಪಡಿಸಿದ್ರೆ ಬೇರೆ ಯಾರಿಗೂ ಸಹ ಇಲ್ಲಿ ಇವತ್ತು ಮ್ಯಾಚ್ ನೋಡೋದಕ್ಕೂ ಸಹ ಅನುಮತಿಯನ್ನು ಕೊಟ್ಟಿಲ್ಲ. ಒಟ್ಟಾರೆಯಾಗಿ ಏನು NCA ಕ್ರೀಡಾಂಗಣದಲ್ಲಿ ಇವತ್ತು ಸಾಕಷ್ಟು ಭದ್ರತೆಯನ್ನು ಸಹ ನಿಯೋಜನೆ ಮಾಡಿದೆ. ಜೊತೆಗೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಸಹ ಪೊಲೀಸರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್ TV9 ದೇವರಹಳ್ಳಿ. ಒಂದು 7:30 7:40 ಬಂದಿದ್ದೀನಿ ನೋಡೋಕ್ಕೆ. ಅದೇ ಅಂದ್ಕೊಂಡೆ ಅಲೋ ಮಾಡ್ತೀರಾ ಅಂತ ಅಂದ್ಕೊಂಡೆ, ಬಟ್ ಏನೋ ಅಲೋ ಮಾಡಲಿಲ್ಲ. ಬಟ್ ಅದೇ ಡಿಸಪಾಯಿಂಟ್ ಆಯಿದ್ವಿ. ಫ್ಯಾನ್ ಜಸ್ಟ್ ಒಂದು ಆಟೋಗ್ರಾಫ್ ಎಲ್ಲ ಬರೀ ನೋಡೋಕ್ಕೆ. ಬಟ್ ಏನು ಟಿಕೆಟ್ಸ್ ಏನು ಇಶ್ಯೂ ಮಾಡಿಲ್ಲ ಏನು. ಬಟ್ ಸೆಕ್ಯೂರಿಟಿ ಎಲ್ಲ ಇದೆ. ಅಂದರೆ ಕೊಹ್ಲಿ, ಪಂತ್, ನಿತೇಶ್ ರೆಡ್ಡಿ, ಇಶಾಂತ್ ಶರ್ಮಾ ಇದೆ ಡೆಲ್ಲಿ. ಇಲ್ಲ, ನಾನು ಡೊಮೆಸ್ಟಿಕ್ ಕ್ರಿಕೆಟ್ ಫಾಲೋ ಮಾಡ್ತೀವಿ. ನಾನು ಎಕ್ಸ್ ರಂಜಿ ಪ್ಲೇಯರು. ಸೊ ಇಲ್ಲ, ವಿಜಯ್ ಹಜಾರೆ ಫಾಲೋ ಮಾಡ್ತೀವಿ. ಇಂಡಿಯಾ ಡೊಮೆಸ್ಟಿಕ್ ಕ್ರಿಕೆಟ್ ಫಾಲೋ ಮಾಡ್ತೀವಿ. ಅದಕ್ಕೆ ಅದು ಗೊತ್ತಾಯಿತು. ಸರಿ, ಬಂದು ಲಾಸ್ಟ್ ಅಕ್ಟೋಬರಿಂದ ಒಂದು ಮ್ಯಾಚ್ ಇತ್ತು, ಇಂಡಿಯಾ ಎ ಮತ್ತು ಸೌತ್ ಆಫ್ರಿಕಾ ಎ. ಅಲ್ಲೂ ರಿಷಬ್ ಪಂತ್ ಬಂದಿದ್ದಾರೆ. ಸೇಮ್ ಗ್ರೌಂಡಲ್ಲಿ ಮ್ಯಾಚ್ ಇತ್ತು. ಸೊ ಅದಕ್ಕೆ ಬಂದಿದ್ದೀವಿ ನಾವು. ಇವಾಗ ಅಲೋ ಮಾಡಿಲ್ಲ. ಅಲ್ಲ, ಸೆಕ್ಯೂರಿಟಿ ಇದೆ, ಏನು ರೆಸ್ಟ್ರಿಕ್ಷನ್ಸ್ ಇದೆ, ಯಾರಿಗೂ ಅಲೋ ಇಲ್ಲ, ಪಬ್ಲಿಕ್ಗೆ ಅಲೋ ಇಲ್ಲ. ಅದಕ್ಕೆ ಇದೇ ಮಾತು. ಒಬ್ಬನೇ ಬಂದಿದ್ದೀನಿ. ಏನೆಲ್ಲ ಅದೇ ಜಸ್ಟ್ ಅವರು ಫುಲ್ ಮ್ಯಾಚ್ ಯಾರೂ ನೋಡಲ್ಲ. ಜಸ್ಟ್ ಅವ್ರು ಹಾಫ್ ಆನ್ ಅವರ್ ಮ್ಯಾಚ್ ಸ್ಟಾರ್ಟ್ ಆದ ಮುಂಚೆ ಅಲೋ ಮಾಡಿದ್ದು ಚೆನ್ನಾಗಿತ್ತು.